ಕನ್ನಡದಲ್ಲಿ ಬಹಳ ಸುಂದರ ಪುಸ್ತಕ ಇಹರು ಇಹಕ್ಕೆ ಅವೇರಿ ಅದ ಸತ್ಯ ಇಹರು ಇಹರು ಅಂದ್ರೆ ಈ ಮೃತ್ಯು ಲೋಕದಲ್ಲಿ ಅವರು ಈ ಮನುಷ್ಯ ಜನ್ಮವೇ ಯಾಕೆ ಶ್ರೇಷ್ಠ ಅಣ್ಣ ಜನ್ಮಗಳು ಯಾಕೆ ಶ್ರೇಷ್ಠ ಮತ್ತೆ ಅಣ್ಣ ಜನ್ಮಗಳ ಅವು ಹಿಂದಿನ ಜನ್ಮದಲ್ಲಿ ತಮ್ಮ ಕರ್ಮಾನುಸಾರವಾಗಿ ಆಯಾಯ ದೇಹಗಳು ಪಡ್ಕೊಂಡಿದ್ದಾರೆ ಅವು ಭೋಕ್ತೃಗಳು ಇವ ಕರ್ತೃವದನ ಭೋಕ್ತೃವದನ ಇವ ಧರ್ಮ ಯಾವುದು ಅಧರ್ಮ ಯಾವುದು ಪಾಪ ಯಾವುದು ಪುಣ್ಯ ಯಾವುದು ಯಾವ ಮಾಡಬೇಕು ಯಾವ ಬಿಡಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ವಿಚಾರ ಶಕ್ತಿಯಲ್ಲಿ ಯಾಕೆ ಈ ಮನುಷ್ಯ ಜನ್ಮವಾಗಿ ಅವರು ಈ ಮನುಷ್ಯ ಜನ್ಮದಲ್ಲಿ ಹುಟ್ಟು ಬಂದೇ ಮನುಷ್ಯತ್ವ ಇನ್ನೊಂದು ಮಾಧ್ಯಮದಲ್ಲಿ ಮನುಷ್ಯತ್ವ ಮುಮುಕ್ಷತ್ವ ಮಹಾಜನ ಸಂಶ್ರಯತ್ವ ಏಕತ್ರ ಸುದುರ್ಲಭಂ ಮನುಷ್ಯತ್ವ ಬಹಳ ಕಠಿಣ ಮನುಷ್ಯತ್ವ ಮುಮುಕ್ಷು ಬೇಕು ತೀವ್ರತರವಾದ ಮುಮುಕ್ಷದ ಇದೇ ಜನ್ಮದಲ್ಲಿ ಸದ್ಗುರುನಾಥನಿಗೆ ಶರಣಾಗತನಾಗಿ ಸದ್ಭಾವ ಸೇರುವುಳ್ಳವನಾಗಿ ಸದ್ಗುರುನ ಮುಖಾಂತರವನ್ನು ಶಾಸ್ತ್ರವನ್ನು ಕೇಳಿ ಖಂಡನಾಗಬೇಕೆಂಬ ಉತ್ತಮವಾದ ಇಂದ್ರಿಯಗಳನ್ನು ಸತಗಾತೆಯ ಆಸೆಗಳು ಉಳಿಯದೆ ತೀವ್ರತರವಾದ ಮುಮುಕ್ಷು ತೀವ್ರತರವಾದ ಮುಮುಕ್ಷು ಇದ್ರೂ ಅಡ್ಡ ಅಲ್ಲ ಮತ್ತು ಅಂತಮ್ಮ ಗುರುನಾಥನನ್ನು ಕಲಿಯಬೇಕು ಅಂತ ಮನುಷ್ಯತ್ವ ಮುಮುಕ್ಷತ್ವ ಮಹಾಜನ ಸಂಸ್ಕೃತತ್ವ ಏಕತ್ರ ಪೂರ್ವಜನ ಮನುಷ್ಯನ ಮನುಷ್ಯತ್ವ ಮುಮುಕ್ಷುತ್ವ ಮತ್ತು ಮುಮುಕ್ಷುತ್ವ ಇದ್ದರೆ ಸದ್ಗುರುನಾಥನಲ್ಲಿರುವ ವಾಕ್ಯಗಳನ್ನು ಕೇಳಬೇಕು ಅವರ ಹೃದಯದಲ್ಲಿ ಇದ್ದರು ಅಂತ ತಿಳಿಸ್ತಕ್ಕಂಥ ಗುರುಗಳನ್ನು ಪುಸ್ತಕದ ಗುರುಗಳು ಅವರಿಗೆ ಶ್ರೋತ್ರಿಯ ಎರಡೂ ಅಕ್ಷರಗಳಲ್ಲಿ ಸುದ್ದಿ ಮಾಡಿದ್ರೆ ಆ ತತ್ವವನ್ನು ಕ್ರಿಯಾಗಿ ಹೋಗಬೇಕು ಆ ಸಾಧಕರನ್ನು ಸಮೀಪಾಣಿ ಶ್ರೋತ್ರಿಯ ಬ್ರಹ್ಮಣ ಆ ಪರತತ್ವವನ್ನು ಪರಬ್ರಹ್ಮ ಸ್ವರೂಪವನ್ನು ತಿಳಿದು ಖಂಡ ಮಾಡಬೇಕಂದ್ರೆ ಶ್ರೋತ್ರಿಯತ್ವವನ್ನು ಇರಬೇಕು ಬ್ರಹ್ಮಣ ತತ್ವವನ್ನು ಇರಬೇಕು ಆ ಗುರುಗಳಲ್ಲಿ ಅಂತ ಅಂತ ಗುರುಗಳಿಗೆ ಶರಣಾಗತರಾಗಿ ಆ ಪರತತ್ವವನ್ನು ಪರಬ್ರಹ್ಮ ಸ್ವರೂಪವನ್ನು ತಿಳಿಸಾಕೊಳ್ಳುವುದು ಯಾಕೆ ಪರಿಪೂರ್ಣವಾಗಿ ಹೇಳಿದರು ಪರಿಪೂರ್ಣವಾದ ವಸ್ತುವಿನಿಂದ ಯಾವ ಗುರುವನ್ನು ತಿಳಿಸುತ್ತಾರ ಮನುಷ್ಯನಿಗೆ ಸಾಧಕರಿಲ್ಲ ದೃಶ್ಯ ವಿಲಕ್ಷಣವಿಟ್ಟು ವಶ್ಯವಿದೆಂದರೆ ಲಕ್ಷಿಸಿ ದೃಶ್ಯ ಘಟನಾದಾಯ ಅಂದರೆ ವಶ್ಯವಿದೆಂದರೆ ಲಕ್ಷಿಸಿಕೊಟ್ಟದ ಲಕ್ಷಣಾವೃತ್ತಿಯಿಂದ ಲಕ್ಷಿತವಾದ ಪರಬ್ರಹ್ಮ ಸ್ವರೂಪವನ್ನು ತಿಳಿಸಿಕೊಡುತ್ತಾರ ನೇತ್ರವಾದಂತಹ ಪರಬ್ರಹ್ಮ ಸ್ವರೂಪವನ್ನು ಕರಕಮಾನಂದೆ ಅಪರೋಕ್ಷವಾಗಿ ನೀನೇ ಬ್ರಹ್ಮಗಿತ್ತಿ ಅಂತ ತಿಳಿಸ್ತಾರವರು ಅದೇ ರೀತಿ ಮನುಷ್ಯರನ್ನು ಬಂದು ಇದನ್ನು ಕೇಳಾದೆ ಮಹತಿ ನೀ ಹುಟ್ಟಿ ಬಂದದ್ದಕ್ಕೂ ಜನ್ಮ ಸಾರ್ಥಕತೆಯೂ ಆಗಲಿಲ್ಲ ಮಕ್ಕಳಿಗೆ ದುಃಖದಿಂದ ಜನ್ಮ ದುಃಖ ಜರಾದುಃಖ ಛಾಯಾದುಃಖ ಪುನಃ ಸಂಸಾರ ತಸ್ಮಾತ್ ಜಾಗೃತ ಜಾಗೃತ ಅಂತ ಇನ್ನೊಬ್ಬ ಹೇಳಿದವರು ಏನಂದ್ರೆ ಭೂತೇಶು ವಿಚಿತ್ರ ನೀರ ವಿಚಿತ್ರ ನೀರ ಅಂದ್ರೆ ವಿವೇಕಿಗಳಾದವರು ಸರ್ವರ ಹೃದಯದಲ್ಲಿರತಕ್ಕಂಥ ಆತ್ಮ ಸ್ವರೂಪವೇ ಅರ್ಥದಲ್ಲಿ ಏಕೋ ದೇವ ಸರ್ವಭೂತೇಶು ಗುರುಃ ಎಲ್ಲರ ಹೃದಯದಲ್ಲಿರತಕ್ಕಂಥ ಒಬ್ಬ ಪರಮಾತ್ಮನೇ ಈ ಸಂಗಮಾನ ದುಃಖದಾಗ ರಾಮನಾದನ ತಮ್ಮ ತನ್ನ ಮದುವೆ ಮಾಡುವ ಸಮಯದಲ್ಲಿ ಹೆಂಡತಿ ಏನೋ ಒಂದು ಗುರುವಿಗೆ ಗಂಡು ಮಕ್ಕಳು ಬಲಿಗಿರಲ್ಲ ಆ ಹೆಂಡತಿ ಭೂಮಿಯ ಗರ್ಭವತಿಯಾದಾಗ ಅಳಕಟ್ಟು ಇರುವಂತ ಮಗುವಿಗೆ ಏನಾದರೂ ಮಾಡಿ ಚಿಂತ ಆಗಿ ಒಬ್ಬ ಅನುಭವದಲ್ಲಿ ಜಗದ್ಗುರು ಸಿದ್ಧಾಂತ
ಪ್ರೀತಿ ಅಮ್ಮನನ್ನು ಹೋಗಿ ಅವಾಗ ಅಮ್ಮ ಮೊದಲ ಈ ನನ್ನ ಗರ್ಭದಲ್ಲಿನ ಶಿಶು ಜನನವಾಗಿ ಅವನು ಮುನ್ವಿ ಸಂಸ್ಕಾರದಲ್ಲಿ ನಿನ್ನ ಕರೆಸಿ ಪಾದ ಪೂಜೆಯನ್ನು ಮಾಡಿ ನನ್ನ ಹರಕೆ ತೀರಿಸ್ತೇನೆ ಬೇಡ್ಕೊಂಡಿದ್ದೆ. ಬೇಡ್ಕೊಂಡು ಅದೇ ಪ್ರಕಾರದಲ್ಲಿ ಮಗು 5 ವರ್ಷ ಮುನ್ವಿ ಕಾರ್ಯಕ್ರಮಿಸಿದ್ರು. ಪತಿಯಾದ ರಾಮನಾಥನಿಗೆ ಕೇಳ್ತಾರ, ಇದೇ ಹುಬ್ಬಳ್ಳಿಯಲ್ಲಿ ಜಗದ್ಗುರು ಸಿದ್ಧಾರ್ಥರು ಶಿವಕುಮಾರಿಗಳಾದಾಗ ಅವ್ರನ್ನ ನಾನು ಬೆಳ್ಕೊಂಡಿದ್ದೀನಿ. ನನ್ನ ಮಗನ ಮುಂದಿಗೆ ಮಾಡುವ ಸಮಯದಲ್ಲಿ ಕಳಿಸಿ ಪಾದ ಪೂಜೆ ಮಾಡಿ ನಾನು ಹರಿಗೆಗಿಂತ ಬೆಳ್ಕೊಂಡಿದ್ದೀನಿ ಅಂದಾಗ ರಾಮನಾಥನ ಅಭಿಮಾನ ಇತ್ತು. ಮನುಷ್ಯರಿಗೆ ನಾವು ಬ್ರಾಹ್ಮಣರು ಶ್ರೇಷ್ಠರು ಅನೇಕ ಮಂದಿಗೆ ಮತ್ತೊಬ್ಬರು ಇದ್ದಿಲ್ಲ ಅಂತ ಕೇಳ್ಕೊಂಡಾಗ ಒಂದು ಏಕಾಂತಸ್ಥಾನದಲ್ಲಿ ಬಿಟ್ಟಿರೋರಾಗಿದ್ದಾಗ ಅದೇ ಸಿದ್ಧಾರ್ಥವನ್ನು ನೀ ಏನು ಚಿಂತೆ ಮಾಡಬೇಡ, ನಿನ್ನ ಭಾಗಕ್ಕೆ ತೀರಿಸ್ತೇನೆ ಅಂದಾಗ ಅವರು ಕಡಿಮೆ ಮುಂದೆ ರಾಮನಾಥ ಸ್ನಾನವನ್ನು ಮಾಡಿ ದೇವರ ಪೂಜೆ ಮಾಡಾಗ ಕೃಷ್ಣ ಮೂರ್ತಿ ತೆಗಿತಾನ, ನಿಟ್ಟನ ಮೂರ್ತಿ ತೆಗಿತಾನ, ಈಶ್ವರ ಮೂರ್ತಿ ತೆಗಿತಾನ. ಯಾವ್ಯಾವ ಮೂರ್ತಿ ತೆಗೆದರೆ ಎಲ್ಲವೂ ಮೂರ್ತಿ ಸಿದ್ಧಾರೂಢರೇ ಆಗಿರುತ್ತಿದ್ದ. ಎಲ್ಲ ಮಹಾತ್ಮರು ಏನಂತಾರು, ಭೂತೇಶು ಭೂತೇಶು ವಿಚಿತ್ರವೀರಾಹ, ಇಂಥ ದೇವರಾದರು ಎಲ್ಲ ಪರಮಾತ್ಮನ ಕುರಿತಂತ ಮಹಾಯೋಗೀಶ್ವರರು ಪ್ರೇತ್ಯ ಅಸ್ಮಾನ್ ಲೋಕಾನ್ ಭವತಿ, ಮಂತವ್ಯ ಪುನರಿಪಿ ಈ ಜನ್ಮಕ್ಕೆ ಅವರು ಬರುವುದಿಲ್ಲ ಅಂತ ಬಹಳ ಸುಂದರವಾಗಿ ಈ ಮಂತ್ರದಲ್ಲಿ ಪ್ರಕಾರ ಮಾನವ ಜನ್ಮ ಶ್ರೇಷ್ಠವಾದ ಮಾನವ ಜನ್ಮ. ಎಂಥ ಮಾನವ ಜನ್ಮ ಇದು ಹೇಗೆ ಕಲಿಸಿದ್ದೀನಪ್ಪ, ಎಂಥ ಮಾನವ ಜನ್ಮವನ್ನು ಸಿದ್ಧಿಕೇಳಪ್ಪ ಅಂತ ಆಚಾರ್ಯರ ಅಂತ ಮಾನವ ಜನ್ಮ ಬಂದಾಗ ಸದ್ಗುರುಗಳಿಗೆ ಶರಣಾಗರಾಗಿ ನಮ್ಮನ್ನು ತಿಳಿತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಎಂಬುದು ನಮ್ಮ ಆರೋಗ್ಯ ಪರಂಪರೆಯಲ್ಲಿ 2 ದಿವ್ಯವಾದ ಜ್ಞಾನಿಗಳ ಒಂದು ಶಿವಾನಂದ ಭಾಗ್ಯಗಳು, ಇನ್ನೊಂದು ಶುಭಗಳು ಅಂತ ಕೈಯಂತ ಸಮಯಕ್ಕೆ ಹೇಳಬಹುದು. ಯಾಕಂದ್ರೆ ಶಿವ ಶುಭಗಳು ಮಾತ್ರ ಅಪ್ಪ ಹೇಳಕ್ಕಿರಲ್ಲ, ಹೇಳ್ಕೊಂಡು ಹೋಗಲು ಸಿದ್ಧಾರ್ಥಕೊಂಡು ಹೋಗಿ ಪ್ರಾಣ ಸಿದ್ಧಾರ್ಥನ ಇದ್ದಂತ ಒಂದು ವಿಶ್ವಾಸ ಹಂಗೆ ಅನೇಕ ಕಾಯಲು ಅಂತ ಅಂಥವ್ರು ಸೇವಾ ಮಾಡುವ ಹಾಗೆ ಸತತವಾಗಿ